ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಜಿಐ ಟ್ಯಾಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇದೇನಿದು ಜಿಐ ಟ್ಯಾಗ್ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತಾನೂ ಕೂಡ ಕರಿತೀವಿ. ಸೊ ಭೌಗೋಳಿಕ ಸೂಚ್ಯಾಂಕ ಅಂತಾನೂ ಕೂಡ ಕನ್ನಡದಲ್ಲಿ ಕರೆಯುವಂಥದ್ದು. ಏನಿದು ಜಿಐ ಟ್ಯಾಗ್ ಅಂದ್ರೆ ಏನು, ಇದನ್ನ ಯಾರು ಕೊಡ್ತಾರೆ, ಯಾವ ಒಂದು ಸರಕು ಅಥವಾ ಪದಾರ್ಥಗಳಿಗೆ ಗೂಡ್ಸ್ಗಳಿಗೆ ಕೊಡ್ತಾರೆ, ಇದರಿಂದ ಆಗುವಂತಹ ಉಪಯೋಗಗಳೇನು, ಅಥವಾ ಯಾವೆಲ್ಲ ಪದಾರ್ಥಗಳಿಗೆ ಅಥವಾ ಎಷ್ಟು ಪ್ರಮಾಣದ ಗೂಡ್ಸ್ಗಳಿಗೆ ಈ ಒಂದು ಜಿಐ ಟ್ಯಾಗ್ ಅನ್ನು ಕೊಡಲಾಗಿದೆ ಎಂಬಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಜಿಐ ಟ್ಯಾಗ್ ಅಂದ್ರೇನು ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂದ್ರೇನು, ಡೆಫಿನೇಷನ್ ಅನ್ನು ನೋಡಬಹುದು. ಜಿಐ ಇಸ್ ಎ ಸೈನ್ ಯೂಸ್ಡ್ ಆನ್ ಪ್ರಾಡಕ್ಟ್ ದಟ್ ಹ್ಯಾವ್ ಸ್ಪೆಸಿಫಿಕ್ geographical origin and processes, qualities or a reputation that are due on that origin. ಕನ್ನಡದಲ್ಲಿ ನೋಡೋದಾದ್ರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಿಂದ ಹುಟ್ಟಿಕೊಂಡಂತಹ ಅಥವಾ ಒಂದು ಭೌಗೋಳಿಕ ಪ್ರದೇಶದ ಒಂದು ಮೂಲವನ್ನ ಹೊಂದಿರುವಂತಹ ಉತ್ಪನ್ನಗಳು ಅಥವಾ ಸರಕುಗಳನ್ನ ರಕ್ಷಿಸುವ ಬೌದ್ಧಿಕ ಆಸ್ತಿ ಅಥವಾ ಹಕ್ಕುಗಳ ಒಂದು ರೂಪವೇ ಜಿಐ ಅಥವಾ ಭೌಗೋಳಿಕ ಸೂಚಕ ಅನ್ನುವಂತಹ ಒಂದು ಟ್ಯಾಗ್ ಅನ್ನಂತ ಕರೆಯುವಂಥದ್ದು. ಇದು ಆ ಒಂದು ಮೂಲ ಪ್ರದೇಶ ಏನಿರುತ್ತೆ, ಆ ಮೂಲ ಪ್ರದೇಶಕ್ಕೆ ಸಂಬಂಧಿಸಿದಂತಹ ವಿಶಿಷ್ಟ ಗುಣಗಳು, ಖ್ಯಾತಿಗಳನ್ನ ಹೊಂದಿರುವಂತಹ ಗೂಡ್ಸ್ಗಳಿಗೆ ನಾವು ಅಥವಾ ಏನು ಪದಾರ್ಥಗಳಿಗೆ ನಾವು ಜಿಐ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಏನು ಕಾಂಚೀಪುರಂ ರೇಷ್ಮೆ ಸ್ಯಾರೀಸ್ ಆಗಿರ್ಬೋದು ಅಥವಾ ಡಾರ್ಜಿಲಿಂಗ್ ಚಹಾ ಆಗಿರ್ಬೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಾರ್ಜಿಲಿಂಗ್ ಅಂತ ತಕ್ಷಣ ನಮ್ಗೆಲ್ಲರೂ ಕಣ್ಮುಂದೆ ಬರುವಂತದ್ದು ಡಾರ್ಜಿಲಿಂಗ್ ಚಹಾ ಅಥವಾ ಟೀ. ಯಾಕಂದ್ರೆ ಡಾರ್ಜಿಲಿಂಗ್ ನಲ್ಲಿ ಬೆಳೆಯುವಂತಹ ಟೀ ಎಲೆಗಳು ಅಥವಾ ಅಲ್ಲಿ ತಯಾರಿಸಲ್ಪಡುವಂತಹ ಟೀ ಪೌಡರು ಅಲ್ಲಿನ ಒಂದು ಪ್ರದೇಶಕ್ಕೆ ವೆರಿ ವಿಶಿಷ್ಟವಾದಂತಹ ಸುವಾಸನೆ, ಸ್ವಾದ ಮತ್ತು ರುಚಿಕರವನ್ನ ಹೊಂದಿರುತ್ತೆ. ಅದು ಇಲ್ಲೂ ಬೇರೆ ಪ್ರದೇಶಗಳಲ್ಲಿ, ಬೇರೆ ಕಣಿವೆಗಳಲ್ಲಿ, ಬೇರೆ ದೇಶದಲ್ಲಿ ಆ ತರದ ಒಂದು ಪ್ರಾಡಕ್ಟ್ ಸಿಗೋದಿಲ್ಲ. ಅಂತಹ ಪ್ರಾಡಕ್ಟ್ ಅನ್ನ ಕಲಬೆರಕೆ ಮಾಡೋದನ್ನ ತಡೆಗಟ್ಟೋದಿಕ್ಕೆ ಅಥವಾ ಅದನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಹೆಚ್ಚು ಮಾರುಕಟ್ಟೆ ಮಾಡೋದಿಕ್ಕೆ, ಅದಕ್ಕೆ ಖ್ಯಾತಿಯನ್ನು ತಂದುಕೊಡುವ ಒಂದು ಉದ್ದೇಶದಿಂದಾಗಿ ಆ ಪ್ರಾಡಕ್ಟ್ಗೆ ಅಥವಾ ಏನು ನಾವು ಡಾರ್ಜಿಲಿಂಗ್ ಚಹಾ ಪುಡಿಗೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಕೊಡಲಾಗುತ್ತೆ. ಅದುವೇ ಡೆಫಿನೇಷನ್ ಅಥವಾ ಅದನ್ನೇ ಜಿಐ ಟ್ಯಾಗ್ ಅನ್ನುವಂಥದ್ದು. ಕೃಷಿ ವಸ್ತುಗಳಾಗಿರ್ಬೋದು, ಕರಕುಶಲ ವಸ್ತುಗಳಾಗಿರ್ಬೋದು, ಕರಕುಶಲ ಅಂದ್ರೆ ಕೈಯಿಂದ ತಯಾರಿಸಲ್ಪಡುವಂತಹ ವಸ್ತುಗಳಾಗಿರ್ಬೋದು ಅಥವಾ ಕೈಗಾರಿಕೆಗಳಿಂದ ಅಥವಾ ಆಹಾರದ ಒಂದು ಉತ್ಪನ್ನಗಳಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಜಿಐ ಟ್ಯಾಗ್ ಅನ್ನ ಅನ್ವಯಿಸುತ್ತೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ನಂಜನಗೂಡಿನ ರಸಬಾಳೆ ಅಂತ ನಾವು ಕರಿತೀವಿ, ಅದಾಗಿರ್ಬೋದು. ಈ ರೀತಿಯಾಗಿ ಬೆಳೆಯುವಂತಹ, ತಯಾರಿಸುವಂತಹ ಯಾವುದೇ ಒಂದು ಪದಾರ್ಥಗಳಿಗೂ ಕೂಡ ನಾವು ಜಿಐ ಟ್ಯಾಗ್ ಅನ್ನ ಕೊಡ್ಬೋದಾಗಿರುತ್ತೆ. ಭಾರತದಲ್ಲಿ ಈ ಒಂದು ಭೌಗೋಳಿಕ ಸೂಚನೆ ಟ್ಯಾಗ್ಗಳು 10 ವರ್ಷಗಳ ಕಾಲ ಒಂದು ಮಾನ್ಯವಾಗಿರುತ್ತೆ. ಅಂದ್ರೆ ಒಂದು ಪದಾರ್ಥಕ್ಕೆ ಏನಾದ್ರೂ ನಾವು ಜಿಐ ಟ್ಯಾಗ್ ಅನ್ನ ಕೊಟ್ಟರೆ ಅದು 10 ವರ್ಷಗಳ ಕಾಲ ಮಾನ್ಯವಾಗಿರುತ್ತೆ. ಆ ಅವಧಿಯ ನಂತರ ಅದನ್ನ ಮತ್ತೊಮ್ಮೆ ಗುರುತು ಅಥವಾ ಆ ಒಂದು ಖ್ಯಾತಿಯನ್ನ ನಾವು ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ, ಕಾಪಾಡೋದಿಕ್ಕೆ ಅದನ್ನ ರಿನಿವಲ್ ಅನ್ನ ಅಥವಾ ನವೀಕರಿಸಬೇಕಾಗಿರುತ್ತೆ. ಸೊ ಆ ಮೂಲಕ ಅದನ್ನ ಮಾಡ್ತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ಇಮೇಜ್ ಅಲ್ಲಿ ನೀವು ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಸಿಗುವಂತಹ ಪಿಕುವ ಹ್ಯಾಂಡ್ ಬ್ಲಾಂಕ್ ಪ್ರಿಂಟ್ ಗಳಾಗಿರ್ಬೋದು ಅಥವಾ ಅಸ್ಸಾಂನಲ್ಲಿ ಬೋಡೋ ಆರ್ನಾಯ್ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್ ನಲ್ಲಿ ಸಿಗುವಂತಹ ಕೆಲವು ಈ ರೀತಿಯಾದಂತಹ ಪದಾರ್ಥಗಳೆಲ್ಲವೂ ಕೂಡ ಟ್ಯಾಗ್ ಅನ್ನ ಇರುವಂತದ್ದು. ಈ ಜಿಐ ಟ್ಯಾಗ್ ಕೊಡೋದ್ರಿಂದಾಗಿ ಯಾವ ಒಂದು ಪ್ರಯೋಜನವಿದೆ, ಏನಕ್ಕೆ ನಾವು ಈ ಪದಾರ್ಥಗಳಿಗೆ ಅಥವಾ ಒಂದು ಸರಕುಗಳಿಗೆ, ಗೂಡ್ಸ್ ಗಳಿಗೆ ಜಿಐ ಟ್ಯಾಗ್ ಅಂತ ಕೊಡಬೇಕು, ಏನಕ್ಕೆ ಕೊಡಬೇಕು ಅನ್ನುವಂಥದ್ದು ಅಂತ ಬಂದಾಗ ಮುಖ್ಯವಾಗಿ ಜಿಐ ಟ್ಯಾಗ್ ಅನ್ನುವಂಥದ್ದು ಒಂದು ಪದಾರ್ಥದ ಅಥವಾ ಒಂದು ಸರಕಿನ ಮೂಲವನ್ನ ಮತ್ತು ಅದರ ಒಂದು ಖ್ಯಾತಿಯನ್ನ ಪಸರಿಸುವಂಥದ್ದು, ಕಾಪಾಡುವಂಥದ್ದು, ಕಲಬೆರಕೆಯಿಂದ ಕಾಪಾಡುವಂಥದ್ದು ಮುಖ್ಯವಾದ ಉದ್ದೇಶವಾಗಿರುತ್ತೆ. ಇದರ ಜೊತೆಗೆ ಆ ಉತ್ಪನ್ನಗಳ ಉತ್ಪಾದಕರು ಯಾರಿರ್ತಾರೆ, ತಯಾರಕರು ಯಾರಿರ್ತಾರೆ ಮತ್ತು ಗ್ರಾಹಕರಿಗೆ ವಿವಿಧ ರೀತಿಯ ಪ್ರಯೋಜನಗಳನ್ನ ಒದಗಿಸ್ತಾ ಬರುತ್ತೆ. ಮುಖ್ಯವಾಗಿ ಗ್ರಾಹಕರಲ್ಲಿ ಆ ಒಂದು ಉತ್ಪನ್ನದ ಬಗ್ಗೆ ಒಂದು ಬ್ರ್ಯಾಂಡ್ ಅನ್ನ, ಗುರುತನ್ನ ಅಥವಾ ಮನ್ನಣೆಯನ್ನ ಕಟ್ಟಿಕೊಡುವಂತ ಕೆಲಸವನ್ನ ಈ ಒಂದು ಜಿಐ ಟ್ಯಾಗ್ ಮಾಡುತ್ತೆ ಅನ್ನುವಂಥದ್ದು. ಇದ್ರ ಜೊತೆಗೆ ಮಾರುಕಟ್ಟೆ ಮೌಲ್ಯವನ್ನ ವೃದ್ಧಿಸುತ್ತೆ ಅನ್ನುವಂಥದ್ದು, ಕಾಂಪಿಟೇಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಅನ್ನುವಂಥದ್ದು, ಸ್ಥಳೀಯ ಒಂದು ಪ್ರಾದೇಶಿಕವಾದಂತಹ ಸಂಸ್ಕೃತಿ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಪರಂಪರೆಗಳನ್ನ ಉತ್ತೇಜಿಸುವಂಥದ್ದು. ಯಾಕೆಂದ್ರೆ ಎಷ್ಟೋ ಪ್ರಮಾಣದಲ್ಲಿ, ಎಷ್ಟೋ ಪ್ರದೇಶಗಳಲ್ಲಿ ಅಲ್ಲೂ ಮಾತ್ರವೇ ನೇಯ್ಗೆ ಮಾಡುವಂತಹ ಏನೊಂದು ರುಮಾಲುಗಳಿರ್ಬೋದು ಅಥವಾ ಸೀರೆಗಳಿರ್ಬೋದು ಅಥವಾ ಅಲ್ಲಿ ಮಾತ್ರ ತಯಾರಿಸಲ್ಪಡುವಂತಹ ಆಹಾರ ಪದಾರ್ಥಗಳಿರ್ಬೋದು, ಕರಕುಶಲ ವಸ್ತುಗಳಿರ್ಬೋದು. ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣದ ಗೊಂಬೆಗಳು ಬೇರೆ ಎಲ್ಲೂ ಕೂಡ ಆ ರೀತಿಯಾದಂತಹ ಆ ನಮೂನೆಯ ಒಂದು ಕಲಾಕೃತಿಗಳು ಎಲ್ಲೂ ಕೂಡ ಸಿಗೋದಿಲ್ಲ. ಇವು ಆ ಸ್ಥಳೀಯ, ಆ ಪ್ರದೇಶದ, ಆ ಸಮುದಾಯದ ಒಂದು ಸಂಸ್ಕೃತಿಯನ್ನ ಜಗದಗಲಕ್ಕೆ
ಪಸರಿಸುತ್ತೆ, ಆ ಮೂಲಕ ಒಂದು ಪ್ರಯೋಜನವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಅಂಡ್ ಈ ಉತ್ಪನ್ನಗಳ ಉತ್ಪಾದಕರು ಯಾರಿರ್ತಾರೆ ಅಥವಾ ಅದಕ್ಕೆ ಅಸೋಸಿಯೇಟ್ ಆಗಿರುವಂತಹ ಪಾರ್ಟ್ನರ್ಗಳು ಏನಿರ್ತಾರೆ ಅವ್ರಗಳಿಗೆ ಉದ್ಯೋಗವನ್ನ, ಎಂಪ್ಲಾಯ್ಮೆಂಟ್ ಅನ್ನ ಕಟ್ಟಿಕೊಡುತ್ತೆ, ಆದಾಯವನ್ನ ತಂದುಕೊಡುತ್ತೆ, ಜೀವನೋಪಾಯದ ಒಂದು ಆದಾಯವನ್ನ, ಅವಕಾಶಗಳನ್ನ ಸೃಷ್ಟಿ ಕೊಡುತ್ತೆ. ಆ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ, ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ಅನ್ನ, ಕೊಡುಗೆಯನ್ನ ನೀಡುತ್ತೆ ಈ GI ಟ್ಯಾಗ್ ಪ್ರಾಡಕ್ಟ್ಗಳು ಅನ್ನುವಂಥದ್ದು. ಅಂಡ್ ಇದರ ಜೊತೆಗೆ ಸುಸ್ಥಿರವಾದಂತಹ ಸಸ್ಟೈನಬಲ್ ಪ್ರೊಡಕ್ಷನ್ ಪ್ರಾಕ್ಟೀಸಸ್ ಅಂತ ನಾವು ಕರಿತೀವಿ. ಅಂದ್ರೆ ಸುಸ್ಥಿರವಾದಂತಹ ಉತ್ಪಾದನಾ ಪದ್ಧತಿಗಳನ್ನ, ಗುಣಮಟ್ಟದ ಮಾನದಂಡಗಳನ್ನ ಪ್ರೋತ್ಸಾಹಿಸುವ ಮೂಲಕ ಜೀವ ವೈವಿಧ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಆ ಒಂದು ಪ್ರದೇಶದ ಸಾಂಪ್ರದಾಯಿಕ ಜ್ಞಾನದ ಒಂದು ಕನ್ಸರ್ವೇಷನ್ ಅನ್ನ, ಸಂರಕ್ಷಣೆಯನ್ನ ಬೆಂಬಲಿಸುತ್ತೆ ಅನ್ನುವಂಥದ್ದು ಈ GI ಟ್ಯಾಗ್ಗಳು. ಸೊ ಇಷ್ಟೊಂದು ಯೋಜನವನ್ನ ಇದನ್ನ ಪಡ್ಕೊಂಡಿರುತ್ತೆ. ಅಂಡ್ ಈ GI ಟ್ಯಾಗ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ನಾವೆಲ್ಲ ಇಷ್ಟೊಂದು ಮಾತಾಡ್ದು, ಅಂದ್ರೆ ಕೃಷಿ ಬೆಳೆಗಳಾಗಿರ್ಬೋದು ಅಥವಾ ತಯಾರಿಕೆ ಉತ್ಪನ್ನಗಳಾಗಿರ್ಬೋದು, ಇವುಗಳಿಗೆ GI ಟ್ಯಾಗ್ ಅಂತ ಯಾರು ಕೊಡೋರು? GI ಟ್ಯಾಗ್ ಅನ್ನ ಕೊಡುವಂಥದ್ದು ಭೌಗೋಳಿಕ ಸೂಚನಾ ನೋಂದಣಿ ಪ್ರಾಧಿಕಾರ ಏನಿರುತ್ತೆ ಅದು ನಮಗೆ ಮುಖ್ಯವಾಗಿ ಚೆನ್ನೈನಲ್ಲಿ ಅದರ ಹೆಡ್ ಆಫೀಸಿನ ಅಥವಾ ಕೇಂದ್ರ ಕಚೇರಿನ ಹೊಂದಿದೆ. ಭೌಗೋಳಿಕ ಸೂಚನಾ ನೋಂದಣಿ ಪ್ರಾಧಿಕಾರವು ಪ್ರತಿಯೊಂದು ಪದಾರ್ಥಗಳಿಗೆ, ಅಂದ್ರೆ ಯಾರು ನಾಮಿನೇಷನ್ ಅನ್ನ ಅಥವಾ ಒಂದು ಫೈಲಿಂಗ್ ಅನ್ನ ಮಾಡಿರ್ತಾರೆ ಅಂತಹ ಪದಾರ್ಥಗಳ, ಉತ್ಪನ್ನಗಳ ಅಧ್ಯಯನವನ್ನು ಕೈಗೊಂಡು ಆ ನಂತರದಲ್ಲಿ ಅವಕ್ಕೆ GI ಟ್ಯಾಗ್ ಅನ್ನ ಕೊಡುತ್ತೆ. ಈ ಪ್ರಾಧಿಕಾರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಂಡರ್ ಬರುವಂತಹ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆಯ ಒಂದು ಅಡಿನಲ್ಲಿ ಸೇವೆಯನ್ನ ಸಲ್ಲಿಸುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆಯ ಅಡಿನಲ್ಲಿ ಈ ಒಂದು ಭೌಗೋಳಿಕ ಸೂಚನಾ ನೋಂದಣಿ ಪ್ರಾಧಿಕಾರವು ಪದಾರ್ಥಗಳಿಗೆ, ಉತ್ಪನ್ನಗಳಿಗೆ, ಸರಕುಗಳಿಗೆ GI ಟ್ಯಾಗ್ ಅನ್ನ ಕೊಡುತ್ತೆ ಅನ್ನುವಂಥದ್ದು. ಮುಖ್ಯವಾಗಿ ಈ ಒಂದು ಪ್ರಾಧಿಕಾರ ಏನ್ ಮಾಡುತ್ತೆ, ಯಾವುದೇ ಒಂದು ಲೈಕ್ ಬೆಳೆಗಾರರಾಗಿರ್ಬೋದು, ಮಾರ್ಕೆಟಿಂಗ್ ಅವರಾಗಿರ್ಬೋದು, ಅದನ್ನ ಕನ್ಸರ್ವ್ ಮಾಡಬೇಕು ಅಂತ ಯಾರೆಲ್ಲ ಒಂದು ಹಿತಾಸಕ್ತಿಯನ್ನು ಹೊಂದಿರ್ತಾರೆ ಅಂತಹ ಪದಾರ್ಥಗಳ, ಸರಕುಗಳ, ಉತ್ಪನ್ನಗಳ ಬಗ್ಗೆ ಒಂದಿಷ್ಟು ದಾಖಲೆಗಳನ್ನ ಸಲ್ಲಿಸಬೇಕಾಗತ್ತೆ. ಆ ದಾಖಲೆಗಳನ್ನ ಮೂಲದ ಬಗ್ಗೆ ಪರಿಶೀಲನೆ ಮಾಡುವಂಥದ್ದು, ಮಾನದಂಡಗಳು ಅಥವಾ ಏನ್ ಕ್ವಾಲಿಟೀಸ್ ಇದಾವೆ ಅವನ್ನೆಲ್ಲವೂ ಕೂಡ ಫಾಲೋ ಮಾಡ್ತಾ ಇದೆಯಾ, ಅನುಸರಣೆ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡೋದು ಮತ್ತು ನೋಂದಾಯಿತವಾದಂತಹ ಉತ್ಪಾದಕರಿಗೆ ಕಾನೂನು ರಕ್ಷಣೆಯನ್ನು ಕೊಡುವಂಥದ್ದು ಈ ಒಂದು ಭೌಗೋಳಿಕ ಸೂಚನಾ ನೋಂದಣಿ ಮಾಡ್ತಾ ಬರುತ್ತೆ. ಭಾರತದಲ್ಲಿ ಮೊದಲ ಒಂದು GI ಟ್ಯಾಗ್ ಅನ್ನ ಪಡೆದಂತಹ ಉತ್ಪನ್ನ ಯಾವುದು ಅಂತ ನೋಡ್ತಾ ಬಂದ್ರೆ ಪಶ್ಚಿಮ ಬಂಗಾಳದ ಒಂದು ಉತ್ತರದಲ್ಲಿ ಕಂಡು ಬರುವಂತಹ ಡಾರ್ಜಿಲಿಂಗ್ ನಲ್ಲಿ ಬೆಳೆಯುವಂತಹ ಚಹಾ ಏನಿದೆ 2004 ಮತ್ತು 2005ನೇ ಸಾಲಿನಲ್ಲಿ ಭಾರತದ ಮೊದಲ ಭೌಗೋಳಿಕ ಸೂಚನಾ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಪಡೆದಂತಹ ಮೊದಲ ಉತ್ಪನ್ನ ಅಂತ ಹೇಳ್ಬಹುದು. ಈ ಒಂದು ಉತ್ಪನ್ನವನ್ನ ಸರಕುಗಳ ಭೌಗೋಳಿಕ ಸೂಚನೆಗಳು ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ 1999ರ ಅಡಿನಲ್ಲಿ ರಕ್ಷಿಸಲ್ಪಟ್ಟಂತಹ ಮೊದಲ ಉತ್ಪನ್ನ ಇದಾಗಿರುತ್ತೆ. ಯಾವುದು? ಡಾರ್ಜಿಲಿಂಗ್ನ ಚಹಾ ಅಥವಾ ಚಹಾದ ಪೌಡರ್ ಅನ್ನುವಂಥದ್ದು. ಈ ಮಾನ್ಯತೆ ಅಥವಾ ಈ ಒಂದು ಏನು ಲೈಕ್ ಸ್ಟೇಟಸ್ ಅನ್ನುವಂಥದ್ದು ಡಾರ್ಜಿಲಿಂಗ್ ಪ್ರದೇಶದ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಬೆಳೆಯುವಂತಹ ಹೈ ಆಲ್ಟಿಟ್ಯೂಡ್ ನಲ್ಲಿ ಬೆಳೆಯುವಂತಹ ಟೀ ಎಲೆಗಳು ಮತ್ತು ಅದರ ಸಂಸ್ಕರಣಾ ವಿಧಾನಗಳಿಂದ ಅದು ಪಡೆದಂತಹ ವಿಶಿಷ್ಟವಾದಂತಹ ಸುವಾಸನೆ, ಪರಿಮಳ ಮತ್ತು ಆ ರುಚಿಯ ಖ್ಯಾತಿಯನ್ನ ಸಂರಕ್ಷಿಸುವಂಥದ್ದು, ಬೇರೆ ಉತ್ಪಾದಕರಿಂದ ಅದರ ದುರುಪಯೋಗವನ್ನ ತಡೆಗಟ್ಟುವಂತಹ ಕೆಲಸವನ್ನ ಈ GI ಟ್ಯಾಗ್ ಮಾಡುತ್ತೆ ಅನ್ನುವಂಥದ್ದು. ಭಾರತದಲ್ಲಿ ಹಾಗಾದ್ರೆ ಇಲ್ಲಿವರೆಗೂ ಟ್ಯಾಗ್ಗಳು ಪಡ್ಕೊಂಡಿದ್ದಾವೆ ಅಂತ ನೋಡ್ತಾ ಬಂದ್ರೆ ಆಸ್ ಆಫ್ ನೌ ಅಂದ್ರೆ 2026ರ ವೇಳೆಗೆ ಭಾರತದಲ್ಲಿ 650ಕ್ಕೂ ಹೆಚ್ಚು ಉತ್ಪನ್ನಗಳನ್ನ ಈ ಒಂದು GI ಟ್ಯಾಗ್ ಅಂಡರ್ ಅಲ್ಲಿ ನೋಂದಾಯಿಸಲಾಗಿದೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಭಾರತದಲ್ಲಿ 2026ರ ಒಂದು ವರದಿಯ ಪ್ರಕಾರ ಅಥವಾ ಪ್ರಸ್ತುತ 2026ರ ವೇಳೆಗೆ ಭಾರತದಲ್ಲಿ 650ಕ್ಕೂ ಹೆಚ್ಚು ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನ ಕೊಡಲಾಗಿದೆ. ಅಂದ್ರೆ ಕೃಷಿ ಉತ್ಪನ್ನಗಳಾಗಿರ್ಬೋದು, ಕರಕುಶಲ ವಸ್ತುಗಳಾಗಿರ್ಬೋದು, ಜವಳಿಗಳಾಗಿರ್ಬೋದು, ಆಹಾರ ಪದಾರ್ಥಗಳ ಸಂಖ್ಯೆ ಎಲ್ಲ ನೋಡ್ಕೊಂಡು ಇದನ್ನ ಕೊಡಲಾಗಿದೆ. ಇಡೀ ಒಟ್ಟಾರೆಯಾಗಿ ನೋಡೋದಾದ್ರೆ ಯಾವ ಒಂದು ರಾಜ್ಯ ಅತಿ ಹೆಚ್ಚು GI ಟ್ಯಾಗ್ ಪ್ರಾಡಕ್ಟ್ಗಳನ್ನ ಹೊಂದಿದೆ, ಉತ್ಪನ್ನಗಳನ್ನ ಹೊಂದಿದೆ ಅಂತ ನೋಡೋದಾದ್ರೆ ತಮಿಳುನಾಡು ಮೋರ್ ದ್ಯಾನ್ 60ಗೂ ಹೆಚ್ಚು ಉತ್ಪನ್ನಗಳಿಗೆ ಒಂದು GI ಟ್ಯಾಗ್ ಅನ್ನು ಪಡೆಯೋದ್ರ ಮೂಲಕ ಮೊದಲ ಸ್ಥಾನದಲ್ಲಿದೆ. ಆ ನಂತರದಲ್ಲಿ ನಮಗೆ ಉತ್ತರ ಪ್ರದೇಶ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಈ ರಾಜ್ಯಗಳು ನಮಗೆ ಹೆಚ್ಚಿನ ಒಂದು GI ಟ್ಯಾಗ್ ಅನ್ನು ಪಡೆದಂತಹ ಪದಾರ್ಥಗಳನ್ನು ಪಡೆದಂತಹ ಸಾಲಿನಲ್ಲಿ ಕಂಡು ಬರ್ತವೆ. ಇತ್ತೀಚೆಗೆ ಪಡೆದಂತಹ ಅಂದ್ರೆ ಇದೇ ಜಾನ್ವರಿನಲ್ಲಿ 2026 ಜಾನ್ವರಿನಲ್ಲಿ ಒಂದು 5 ಪ್ರಾಡಕ್ಟ್ಗಳಿಗೆ, ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನು ಕೊಡಲಾಯಿತು.
ತಮಿಳುನಾಡಿನ ಒರೆಯೂರ್ ಕಾಟನ್ ಸೀರೆ, ಅಂದ್ರೆ ಅದರಲ್ಲೂ ಕೂಡ ತಿರುಚಿ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಅಥವಾ ನೇಯ್ಗೆ ಮಾಡುವಂತಹ ಒರೆಯೂರ್ ಕಾಟನ್ ಸೀರೆಗಳಾಗಿರ್ಬೋದು. ಅದೇ ರೀತಿಯಲ್ಲಿ ತಮಿಳುನಾಡಿನ ಏನು ಕವಿಂದಪಾಡಿ ನಟ್ಟು ಸಕ್ಕರೆ ಅಂತ ಕರೀತಾರೆ ಅದಾಗಿರ್ಬೋದು. ನಾಮಕ್ಕಲ್ ಮಕ್ಕಳ್ ಪತಿರಂಗಲ್ ಅನ್ನುವಂತಹ ಒಂದು ಪಾತ್ರೆಗಳು ಅಥವಾ ತಮಿಳುನಾಡಲ್ಲಿ ಸೋಪ್ ಸ್ಟೋನ್ ಇಂದ ತಯಾರಿಸಲ್ಪಡುವಂತಹ ಈ ಪಾತ್ರೆಗಳಾಗಿರ್ಬೋದು. ಮತ್ತು ತೂಯಮಲ್ಲಿ ಭತ್ತ ಅಂತ ಕರೀತಾರೆ, ಇದನ್ನ ಶುದ್ಧ ಮಲ್ಲಿಗೆ ಅಂತಲೂ ಕೂಡ ಕರೀತಾರೆ. ಅದೊಂದು ಸಾಂಪ್ರದಾಯಿಕವಾದಂತಹ ಸಾಂಬಾರ್ ಋತುವಿನಲ್ಲಿ ಬೆಳೆಯಲ್ಪಡುವಂತಹ ಒಂದು ಅಕ್ಕಿಯ ಒಂದು ಪ್ರಭೇದವಾಗಿರುತ್ತೆ. ತೂಯಮಲ್ಲಿ ಭತ್ತ ಅಂತಲೂ ಕೂಡ ಕರೀತಾರೆ. ಇನ್ನೊಂದು ಅಂಬಾ ಸಮುದ್ರಂ ಚೊಪ್ಪು ಸಮನ್ ಅನ್ನುವಂಥದ್ದು ಮರದ ಆಟಿಕೆಗಳು. ಹೀಗೆ ನಮ್ಮ ಒಂದು ಚನ್ನಪಟ್ಟಣದಲ್ಲಿ ಮರದ ಆಟಿಕೆಗಳು ಸಿಗ್ತವೆ, ಅದೇ ರೀತಿಯ ಈ ಒಂದು 5 ಪದಾರ್ಥಗಳಿಗೆ ಉತ್ಪನ್ನಗಳಿಗೆ ರೀಸೆಂಟ್ ಆಗಿ ಪ್ರಾಡಕ್ಟ್ ಗಳನ್ನ ಕೊಡಲಾಗಿದೆ. ಇದರ ಜೊತೆಗೆ ಇತರೆ ಅಂದ್ರೆ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ಪಡೆದಂತಹ ಪದಾರ್ಥಗಳು ಅಥವಾ ಉತ್ಪನ್ನಗಳು ಯಾವುವು ಅಂತ ನೋಡ್ತಾ ಇದ್ದಾದ್ರೆ, ಗುಜರಾತ್ನ ಅಂಬಾಜಿ ಎನ್ನುವಂತಹ ವೈಟ್ ಮಾರ್ಬಲ್ಸ್ಗಳು ಅಥವಾ ಬಿಳಿ ಅಮೃತಶಿಲೆ ಅಂತಾನೂ ಕೂಡ ಕರಿತೀವಿ. ಶುದ್ಧವಾದಂತಹ ಒಂದು ಬಿಳಿ ಬಣ್ಣವನ್ನ, ಹೆಚ್ಚಿನ ಕ್ಯಾಲ್ಸಿಯಂ ಅಂಶವನ್ನ ಮತ್ತು ದೀರ್ಘಕಾಲಿಕ ಬಾಳಿಕೆಗೆ ಹೆಸರುವಾಸಿಯಾಗಿರುತ್ತೆ ಈ ಅಂಬಾಜಿ ಬಿಳಿ ಅಮೃತಶಿಲೆ ಅನ್ನುವಂಥದ್ದು. ಮುಖ್ಯವಾಗಿ ದಿಲ್ವಾರ ಟೆಂಪಲ್ಗಳಾಗಿರ್ಬೋದು ಅಥವಾ ಅಯೋಧ್ಯ ರಾಮ ಟೆಂಪಲ್ಗಳಲ್ಲಿ ಈ ಒಂದು ಮಾರ್ಬಲ್ ಗಳನ್ನ ಬಳಸಲಾಗಿದೆ ಅನ್ನುವಂಥದ್ದು. ಬನಸ್ಕಾಂತ ಅನ್ನುವಂತಹ ಏನ್ ಪ್ರದೇಶ ಇದೆ ಅಥವಾ ಅಂಬಾಜಿ ಅನ್ನುವಂತಹ ಶಕ್ತಿಪೀಠ ಏನ್ ಕಂಡು ಬರುತ್ತೆ, ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಒಂದು ಅಂಬಾಜಿ ಬಿಳಿ ಅಮೃತಶಿಲೆ ಮುಖ್ಯವಾಗಿ ಕಂಡು ಬರುತ್ತೆ. ಈ ಒಂದು ಮಾರ್ಬಲ್ಸ್ ಅನ್ನ USA, ನ್ಯೂಜಿಲ್ಯಾಂಡ್, UK ಗಳೆಲ್ಲವೂ ಕೂಡ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಬಂದಿದ್ದಾರೆ. ಇನ್ನು ಉಳಿದಂತೆ ಪನ್ನಾ ವಜ್ರ ಅಥವಾ ಏನು ಆ ವಜ್ರಕ್ಕೂ ಕೂಡ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ಕೊಡಲಾಗಿದೆ. ಕಲೆಕ್ಟರ್ ರೇಟ್ ಅಂತ ಕೂಡ ಕರೀತಾರೆ. ಅಥವಾ ಈ ಒಂದು ಇದರಿಂದಾಗಿ ಈ ಒಂದು ಪನ್ನಾದ ಒಂದು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು. ಈ ಒಂದು ವಜ್ರ ತಿಳಿ ಹಸಿರು ಛಾಯೆ ಮತ್ತು ವೆರಿ ವೀಕ್ ಇಂಗಾಲದ ಒಂದು ರೇಖೆಗಳನ್ನ ಹೊಂದಿರುತ್ತೆ. ಸೊ ಪದ್ಮಶ್ರೀ ರಜನಿಕಾಂತ್ ಅಂತ ಏನ್ ಕರೀತಾರೆ ನೀವು ಈ ಇಂಡಿಯಾದಲ್ಲಿ GI ಮ್ಯಾನ್ ಆಫ್ ಇಂಡಿಯಾ ಅಂತಾನೂ ಕೂಡ ಕರೀತಾರೆ. ಯಾಕಂದ್ರೆ ಇವರ ಒಂದು ಗೈಡೆನ್ಸ್ ಅಥವಾ ಮಾರ್ಗದರ್ಶನದಲ್ಲಿ 100 ಪದಾರ್ಥಗಳಿಗೆ ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನ ದೊರಕಿಸಿಕೊಡ್ಲಾಗಿದೆ. ಅವ್ರ ಹೆಸರು ರಜನಿಕಾಂತ್, ನಾಟ್ ಎ ಆಕ್ಟರ್. ಇವರೊಬ್ರು ಏನೋ ಈ ಒಂದು ಸ್ಥಳೀಯ ಒಂದು ಉತ್ಪನ್ನಗಳ ಸಂರಕ್ಷಕರಾದಂತಹ ರಜನಿಕಾಂತ್ ಅವರಿಂದ ಬೆಂಬಲಿತವಾಗಿರುವಂತದ್ದು. ದೆನ್ ಸಿಕ್ಕಿಂ ಲೆಪ್ಚಾ ತುಂಗ್ಚಕ್ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಬುಡಕಟ್ಟಿನ ಒಂದು ಸಾಂಪ್ರದಾಯಿಕ ಸಂಗೀತ ವಾದ್ಯ ಆಗಿರುತ್ತೆ. ಅದು ಕೂಡ ಈ ಒಂದು ಸಿಕ್ಕಿಂ ರಾಜ್ಯದಿಂದ ಕಂಡು ಬಂದಿರುವಂತದ್ದು. ಇನ್ನೊಂದು ಸಿಕ್ಕಿಂ ರಾಜ್ಯದೇ ಆದಂತಹ ಲೆಪ್ಚಾ ಪುಂಠಾಂಗ್ ಪುಲಿಟ್ ಅನ್ನುವಂಥದ್ದು, ಇದೊಂದು ಬಿದಿರಿನ ಕೊಳಲು ಆಗಿರುತ್ತೆ. ಆ ಒಂದು ಲೆಂಚಾ ಒಂದು ಸಂಸ್ಕೃತಿಯ ಸಾಂಪ್ರದಾಯಿಕವಾದಂತಹ ಗುರುತು ಮತ್ತು ಪರಂಪರೆಗಳ ಒಂದು ಸಂಕೇತವಾಗಿರುತ್ತೆ. ಇನ್ನು ಕೇರಳ ರಾಜ್ಯದ ಕನ್ನಡಿ ಪಾಯ ಅನ್ನುವಂಥದ್ದು ಇದೊಂದು ಬಿದಿರಿನ ಚಾಪೆ ಆಗಿರುತ್ತೆ. ಸಾಂಪ್ರದಾಯಿಕವಾಗಿ ಕುಶಲಕರ್ಮಿಗಳಿಂದ ಇದನ್ನ ತಯಾರಿಸುವಂಥದ್ದು, ಪರಿಸರ ಸ್ನೇಹಿ ಮತ್ತು ಕೈಗಳಿಂದ ನೇಯ್ದಂತ ಇದು ವಿನ್ಯಾಸವಾಗಿ ಅಥವಾ ಒಂದು ವಿಶಿಷ್ಟವಾಗಿ ಗುರುತಿಸಲ್ಪಡುತ್ತೆ ಅನ್ನುವಂಥದ್ದು. ದೆನ್ ಅಪಟಾನಿ ಜವಳಿ ಎನ್ನುವಂಥದ್ದು ಮುಖ್ಯವಾಗಿ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತಹ ಈ ಒಂದು ಝೀರೋ ಕಣಿವೆ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಈ ಅಪಟಾನಿ ಅನ್ನುವಂತಹ ಒಂದು ಟ್ರೈಬ್ಗಳು ಅವ್ರ ಕೈಯಿಂದ ನೇಯ್ಗೆ ಮಾಡುವಂತಹ ಒಂದು ಜವಳಿ ಆಗಿರುತ್ತೆ. ಸುಸ್ಥಿರವಾದಂತಹ ಬುಡಕಟ್ಟು ಪ್ರಾಕ್ಟೀಸಸ್ ನ ಮುಂದುವರ್ಸ್ಕೊಂಡ್ ಬಂದಿರೋದ್ರಿಂದ ಈ ಒಂದು ಉತ್ಪನ್ನಕ್ಕೆ GI ಟ್ಯಾಗ್ ಅನ್ನ ಕೊಡಲಾಗಿದೆ. ಇನ್ನೊಂದು ಮಾತಾಂಡಂ ಹನಿ ಅಥವಾ ಜೇನುತುಪ್ಪ ಅನ್ನುವಂಥದ್ದು ಮುಖ್ಯವಾಗಿ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಇದನ್ನು ಉತ್ಪಾದನೆ ಮಾಡಲಾಗುತ್ತೆ. ವಿಶಿಷ್ಟ ಹೂವಿನ ಸುವಾಸನೆ ಮತ್ತು ಹೆಚ್ಚು ಔಷಧಿಯ ಒಂದು ಮೌಲ್ಯಕ್ಕೆ ಹೆಸರುವಾಸಿಯಾಗಿರುವಂತಹ ಈ ತುಪ್ಪ ಅವೈಲಬಲ್ ಸಿಗುತ್ತೆ, ಅದಕ್ಕೆ ಇದನ್ನ GI ಟ್ಯಾಗ್ ಅಂತ ಕೊಡಲಾಗಿದೆ. ಇನ್ನುಳಿದಂತೆ ಅಸ್ಸಾಂನ ಬೋಡೋ ಅರೋನೈ ಅಂತಲೂ ಕೂಡ ಕರೀತಾರೆ. ಇದೊಂದು ಸ್ಕರ್ಫ್ ಆಗಿರುತ್ತೆ, ಅಂದ್ರೆ ಕತ್ತಿನ ಸುತ್ತತ್ತು ನಾವು ಹಾಕೊಳ್ಳುವಂತಹ ರುಮಾಲು ಅಂತ ನಾವೇನ್ ಕರಿತೀವಿ. ಇದನ್ನ ಬೋಡೋ ಸಮುದಾಯದ ಒಂದು ಸಾಂಪ್ರದಾಯಿಕವಾದಂತಹ ಕೈಯಿಂದ ನೇಯ್ಗೆ ಮಾಡಲ್ಪಡುವಂತಹ ರುಮಾಲು ಆಗಿರುತ್ತೆ. ಈ ರುಮಾಲನ್ನ ಗೌರವ, ಗುರುತು ಮತ್ತು ವಿದ್ಯುಕ್ತ ಗೌರವದ ಒಂದು ಸಂಕೇತವಾಗಿ ಇದನ್ನ ಬಳಸ್ಕೋತಾ ಬಂದಿರ್ತಾರೆ. ಇನ್ನು ಉತ್ತರಾಖಂಡದ ಬೇಡು ಮತ್ತು ಬದ್ರಿಯ ಒಂದು ಹಸು ತುಪ್ಪಗಳು ಏನಿರ್ತವೆ ಅವಕ್ಕೂ ಕೂಡ GI ಟ್ಯಾಗ್ ಅನ್ನ ಕೊಡಲಾಗಿದೆ. ಯಾಕಂದ್ರೆ ಇವು ಸ್ಥಳೀಯವಾಗಿ ಹೈ ಆಲ್ಟಿಟ್ಯೂಡ್ ರೀಜನ್ ಅಲ್ಲಿ ಕಂಡು ಬರುವಂತಹ ಒಂದು ದೇಶೀಯ ಹಸು ತಳಿಗಳಿಂದ ಉತ್ಪಾದನೆ ಮಾಡಲ್ಪಡುವಂತಹ ತುಪ್ಪ ಆಗಿರುತ್ತೆ. ಪೌಷ್ಟಿಕಾಂಶದ ಒಂದು ಸಮೃದ್ಧತೆ ಮತ್ತು ಶುದ್ಧತೆಗೆ ಈ ತುಪ್ಪಗಳು ಹೆಚ್ಚು ಹೆಸರುವಾಸಿಯಾಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ಈ ಒಂದು ಬೇಡು ಮತ್ತು ಬದ್ರಿ ಹಸುವಿನ ತುಪ್ಪಕ್ಕೆ GI ಟ್ಯಾಗ್ ಅನ್ನ ಕೊಡಲಾಗಿದೆ. ಈ ರೀತಿಯಾಗಿ ಈ ಒಂದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ GI ಟ್ಯಾಗ್ ಅನ್ನ ಅಥವಾ ಪ್ರಾಡಕ್ಟ್
ಪಡ್ಕೊಂಡಿರುವಂತದ್ದು. ಇನ್ನು ಕರ್ನಾಟಕದಿಂದ ಎಷ್ಟು ಪದಾರ್ಥಗಳಿಗೆ GI ಟ್ಯಾಗ್ ಅನ್ನು ಕೊಡಲಾಗಿದೆ? ಕರ್ನಾಟಕದಲ್ಲಿ ಮೋರ್ ದನ್ 40ಕ್ಕೂ ಹೆಚ್ಚು ಸರಕುಗಳಿಗೆ ಮತ್ತು ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನು ಕೊಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಬಿದ್ರಿ ಅಥವಾ ನಮ್ಮ ಬೀದರ್ನಲ್ಲಿ ಕಂಡು ಬರುವಂತಹ ಬಿದ್ರಿ ಒಂದು ಸಿಲ್ವರ್ ಕಲೆಗಳಾಗಿರ್ಬೋದು, ಗುಲ್ಬರ್ಗದ ಒಂದು ಏನು ತೊಗರಿ ಆಗಿರ್ಬೋದು, ಬ್ಯಾಡಗಿಯ ಮೆಣಸಿನಕಾಯಿಗಳಾಗಿರ್ಬೋದು, ಬಳ್ಳಾರಿನಲ್ಲಿ ಕಂಡು ಬರುವಂತಹ ಸಂಡೂರಿನ ಒಂದು ಲಂಬಾಣಿ ಎಂಬ್ರಾಯ್ಡಿ ಬಟ್ಟೆಗಳಾಗಿರ್ಬೋದು, ಶಿವಮೊಗ್ಗದ ಅಪ್ಪಿಡಿ ಮ್ಯಾಂಗೋ ಆಗಿರ್ಬೋದು, ಅಪ್ಪೆ ಮಿಡಿ ಮಾವಿನಕಾಯಿಗಳಾಗಿರ್ಬೋದು, ದೇವನಹಳ್ಳಿಯ ಚಕ್ಕೊತ್ತ ಆಗಿರ್ಬೋದು, ಬೆಂಗಳೂರಿನ ಒಂದು ಬ್ಲೂ ಗ್ರೇಪ್ಸ್ ಅಂತ ನಾವೇನು ಕರಿತೀವಿ, ಚನ್ನಪಟ್ಟಣದ ಆಟಿಕೆಗಳು, ಮಲಬಾರ್ ರೀಜನ್ ಬೆಳೆಯುವಂತಹ ಬ್ಲ್ಯಾಕ್ ಪೆಪ್ಪರ್ಗಳು, ಮೈಸೂರಿನ ಸಿಲ್ಕ್ ಸ್ಯಾರೀಸು, ಕೂರ್ಗಿನ ಕಿತ್ತಳೆ, ಉಡುಪಿಯ ಕಾಟನ್ ಸ್ಯಾರೀಸು, ಸಿರ್ಸಿಯ ಸುಪಾರಿ ಅಡಿಕೆಗಳು, ಧಾರವಾಡದ ಏನು ಒಂದು ದುರ್ರೇಸ್ ಅನ್ನುವಂತ ಕರೆಯುವಂತಹ ಜವಳಿಗಳು ಅಥವಾ ಇಳ್ಕಲ್ನ ಕಾಟನ್ ಸೀರೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು GI ಟ್ಯಾಗ್ ಅನ್ನು ಪಡ್ಕೊಂಡಿರುವಂತಹ ಇದಿಷ್ಟು GI ಪ್ರಾಡಕ್ಟ್ಗೆ ಅಥವಾ GI ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.